हाय फ्रेंड्स एस जी टी मोबाइल रिपेयर एंड ट्रेनिंग इंस्टीट्यूट के निम्मेಲ್ಲರಿಗೂ स्वागत। सो ನನ್ನ ಹತ್ರ ಒಂದು A5 ಅಥವಾ A3s ಒಂದು हैंडसेट ಬಂದಿದೆ। मेरे पास एक A3s या A5 वाला मॉडल विदाउट शील्डेड आया हुआ है। सो कुछ भी कोई भी काम नहीं किया हुआ है। सो ಯಾರು ಏನು ಕೆಲಸ ಮಾಡಿಲ್ಲ। सो ನಾನು ಇದರ DC रीडिंग ना चेक ಮಾಡ್ತೀನಿ। फर्स्ट हमने क्या करेंगे, इसका DC रीडिंग को क्या करेंगे, चेक करेंगे। देखो पूरा फ्रेश मदर बोर्ड है, ಏನಿದೆ ಇದು ಫುಲ್ 100% ಫ್ರೆಶ್ ಮದರ್ ಬೋರ್ಡ್ ಇದೆ। ಓಕೆ, ಸೊ ನಾನು ಗ್ರೌಂಡ್ ಕೊಟ್ಟಿದ್ದೀನಿ, ಆನ್ ಆ್ಯಂಡ್ ಆಫ್ನ ಟ್ರಿಗರ್ ಮಾಡ್ತೀನಿ। ಸೊ ನೋಡೋಣ ಏನಾಗುತ್ತೆ ಅಂತ, ಎಷ್ಟು DC ರೀಡಿಂಗ್ ತೊಗೊಳುತ್ತೆ ಅಂತ। DC ಬಂದು 57, 45, 68। ನಾನು ಆನ್ ಆ್ಯಂಡ್ ಆಫ್ನ ಕೈ ಬಿಡ್ತಾ ಇದ್ದೀನಿ, ಆದರೂ ಇದು ಏನಾಗ್ತದೆ 47, 51 फ्लक्चुएशन है। ऑन एंड ऑफ को छोड़ा हुआ, उसके बाद भी ये सेम फ्लक्चुएशन में खड़ा हुआ है। सो 60 से 80, 50 से 80 तक ये आगे पीछे हो रहा है रीडिंग। इसका अंदर अपना DC के हिसाब से ये तो पुराना वाला मॉडल है, तो ये क्या होगा, तो बैड हेल्थ में हो जाएगा या सॉफ्टवेयर करप्टी हो जाता है। सो इसका अंदर एक मेन प्रॉब्लम ये है, यानी ಡೇಟಾ ಇಂಪಾರ್ಟೆಂಟ್। ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ। ಸೊ ನಮಗೇನು ಬೇಕು, ಪೂರಾ ಡೇಟಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಕಸ್ಟಮರು। ಸೊ ಡೇಟಾ ಇಂಪಾರ್ಟೆಂಟ್ಗೆ ಸೊ ನಾನು ಯಾವ ಥರ ಇದನ್ನು ಪ್ರೋಗ್ರಾಮ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ। ओके, सो अपना डेटा इंपॉर्टेंट वेरी वेरी इंपॉर्टेंट है कस्टमर का। इसका अंदर का फाइल्स जो है वो चाहिए, तो इसलिए हम क्या करेंगे, इसका कैसे प्रोग्राम करना है, डेटा को लॉस नहीं करना है, तो कैसे इसको करना है करके मैं अभी बताने वाला हूँ। सो अभी इसको पूरा क्लीन करेंगे। ಏನು ಮಾಡೋಣ, ನಾವು ಇವಾಗ ಫುಲ್ಲು ಕ್ಲೀನ್ ಮಾಡೋಣ। 100% ಕ್ಲೀನ್ ಆದಮೇಲೆ ಸೊ ನಾನು F64 ಬಾಕ್ಸ್ನಲ್ಲಿ ಇದನ್ನು ಐಡೆಂಟಿಫೈ ಮಾಡ್ತೀನಿ, ಇದರಲ್ಲಿ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಚೆಕ್ ಮಾಡ್ತೀನಿ। ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು 100% ಆಗಿ ಡೇಟಾ ಕರಪ್ಟ್ ಆಗಿರುತ್ತೆ ಅಥವಾ ಬ್ಯಾಡ್ ಹೆಲ್ತಲ್ಲಿರ್ಬೋದು, ಓಲ್ಡ್ ಮಾಡೆಲ್ ಆಗಿರೋದ್ರಿಂದ। ಸೊ ಇವಾಗ ನಾನು DC ಚೆಕ್ ಮಾಡ್ತೀನಿ ವಿತೌಟ್ EMMC 113ಗೆ ಏನಾಗ್ತಾ ಇದೆ, ಸ್ಟಕ್ ಆಗ್ತಾ ಇದೆ ನೋಡಿ, 113 में स्ट्रक हो गया। इसको EMMC को रिबॉल करेंगे। सो ಏನು ಮಾಡೋಣ, EMMC ನ रिबॉल ಮಾಡೋಣ। ಸೊ 100% ಫೈನ್ ಟ್ಯೂನ್ ಕರೆಂಗೆ। ಏನು ಮಾಡೋಣ, ಫೈನ್ ಟ್ಯೂನ್ ಕ್ಲೀನಾಗಿ ಬಾಲ್ ಕೂತಿದೆಯಲ್ವ ಅಂತ ಚೆಕ್ ಮಾಡೋಣ। ಇವಾಗ ಏನು ಮಾಡೋಣ, ಐಡೆಂಟಿಫೈ ಮಾಡೋಣ। ನಾನು ಹೇಳಿದ್ದು ಸತ್ಯ ಆಯಿತು ನೋಡಿ, ಅದರಲ್ಲಿ ಡೇಟಾ ಇಂಪಾರ್ಟೆಂಟ್ ಇದೆ, ಮತ್ತು ಅದು ಯಾಕೆ ಡೆಡ್ ಆಗಿದೆ ಅಂದರೆ ಲೈಫ್ ಟೈಮ್ ಎಕ್ಸಿಟ್ ಆಗಿದೆ, ಅಂದರೆ ಫುಲ್ಲು ಏನಾಗಿದೆ, ಲೈಫ್ ಟೈಮ್ ಯೂಸ್ ಆಗಿದೆ ಅಂತ ತೋರಿಸ್ತದೆ। ನಾನು ಇವಾಗ ಒಂದೊಂದೇ ಇದನ್ನು ಬ್ಯಾಕಪ್ ತೊಗೊತೀನಿ। ಒಂದು फोल्डर ಮಾಡೋಣ, क्या करेंगे, एक फोल्डर करेंगे। इसका लाइफ टाइम एक्सिट हो गया, तो इसका हेल्थ पूरा ख़राब हो चुका है, इसको रिपेयर कर सकते हैं विथ डेटा के साथ। ಸೊ ನಾನೊಂದು ಫೋಲ್ಡ್ರನ್ನ ಕ್ರಿಯೇಟ್ ಮಾಡಿದ್ದೀನಿ, ಅದರೊಳಗೆ ಬೂಟ್ ಎ ಬೂಟ್ ವಿ, ಸೊ ಎರಡನ್ನ ಏನು ಮಾಡಿದ್ದೀನಿ, ರೀಡ್ ತೊಗೊಂಡಿದ್ದೀನಿ। ಸೊ ಈಗ ಯೂಸರ್ನ रीड ತೊಗೊತೀನಿ। क्या करेंगे, अभी यूज़र रीड करेंगे। इसका हेल्थ थोड़ा सा कम है, इसीलिए क्या होगा, ये 60 में MBPS में लिया हुआ है, बट जाते जाते ये कम होगा। ಸೊ ಡೇಟಾ ಪ್ರಾಬ್ಲಮ್ ಇರೋದ್ರಿಂದ, ಅಂದರೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಇದು ರೀಡಿಂಗು ತುಂಬ ಲೇಟ್ ಆಗುತ್ತೆ, ಇದನ್ನು ಸ್ಕಿಪ್ ಮಾಡಿದ್ದೀನಿ। ಸೊ ಯೂಸರ್ ಡೇಟಾ ನಾನು 11 ನಿಮಿಷ ತೊಗೊಂತು। ಸೊ ನಾನು ಫುಲ್ಲು ಯೂಸರ್ ಡೇಟಾನ ಫುಲ್ಲು 32 GB 29 GB ಬಂದಿದ್ದು ಫುಲ್ಗೆ ಏನು ಮಾಡಿದ್ದೀನಿ, ರೀಡ್ ಮಾಡಿದ್ದೀನಿ। ಅದಾದಮೇಲೆ EST CST रीड ಮಾಡಿದ್ದೀನಿ, FFU रीड ಮಾಡ್ತಾಯಿದ್ದೀನಿ। EST CST को रीड किया हमने, उसके बाद जो है FFU को भी रीड करने वाले। टोटली उसका अंदर कौन सा पार्टीशन जो है सबको रीड करना ज़रूरी है। ಸೊ ಏನು ಪಾರ್ಟಿಷನ್ ಇದೆ, ಎಲ್ಲ ಪಾರ್ಟಿಷನ್ನು ನೀವು ತೊಗೊಳೋದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ। ಓಕೆ, ಸೊ ಇವಾಗ RPMB ನಾನು ಏನು ಮಾಡ್ತಿದ್ದೀನಿ, रीड ಮಾಡಿದ್ದೀನಿ। RPMB को भी क्या कर लिया मैंने, रीड कर लिया। सो पूरा करने के बाद जो है, इसको स्मार्ट पैच एनेबल FFU को राइट कर रहा हूँ। ಓನ್ಲಿ ಸ್ಮಾರ್ಟ್ ಪ್ಯಾಚ್ ಎನೇಬಲ್ ರೀಡ್ ಮಾಡಿರೋದಿದೆ ಆಲ್ರೆಡಿ ನಮ್ಮ ಹತ್ರ ಡೆಸ್ಕ್ಟಾಪ್ ಮೇಲೆ, ಮಾಡೆಲ್ ನಂಬರ್ ನಾನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲಿ ತೊಗೊಂಡು ಸೊ FFUನ ರೈಟ್ ಮಾಡ್ತೀನಿ। ಸೊ ಸ್ಮಾರ್ಟ್ ಪ್ಯಾಚ್ ಎನೇಬಲ್ ಮಾಡಿ, ಯಾವಾಗ ನಾವು ಸ್ಮಾರ್ಟ್ ಪ್ಯಾಚ್ ಎನೇಬಲ್ ಮಾಡ್ತೀವಿ ಆವಾಗ ನಮಗೆ ಏನು ಸಿಗುತ್ತೆ, ಇದು RPMB की ಸಿಗುತ್ತೆ। कब हम स्मार्ट पैच को एनेबल करेगा, सो तब हम RPMB की को रीड कर सकते हैं। इधर देखो RPMB की को हमने रीड कर लिया है। तो रीड में स्मार्ट पैच एनेबल होने के बाद ये क्या हो गया, आ गया है। इसको कॉपी करके एक अपने वो फोल्डर में, डेस्कटॉप में मैंने रखा था, वो ये फोल्डर में न्यू फोल्डर बना के, न्यू टेक्स्ट बना के उसका अंदर इसको RPMB की करके नाम दे देंगे। RPMB की ಅಂತ ಏನು ಮಾಡೋಣ, ಇದರ ಹೆಸರು ಕೊಡೋಣ। ಸೊ ಇದರಲ್ಲಿ ನಾವು ಇದನ್ನು ಪೇಸ್ಟ್ ಮಾಡಿ ಇಟ್ಬಿಡೋಣ, ಸೇವ್ ಮಾಡಿ ಇಟ್ಬಿಡೋಣ। ಓಕೆ, ಸೊ ಟೋಟಲಿ ನಮ್ಮ ಕೆಲಸ ಆಗಿದೆ, ರೀಡೆಡ್ ಮಾಡಬೇಕಾಗಿರೋ ಎಲ್ಲ ಕೆಲಸನ ನಾವು ಮುಗಿಸಾಗಿದೆ। ಇವಾಗ ಏನು ಮಾಡೋಣ, ಒಂದ್ಸಲಿ ಇದನ್ನು ಫಾರ್ಮೇಟ್ ಮಾಡೋಣ, ಅಂದರೆ ನಮ್ಮ RPMB ಕೌಂಟ್ರ್ ನೋಡಿ 1,34,000 ಚಿಲ್ಲರೆ ಇದೆ। ಸೊ ಇವಾಗ ನಾನು ಏನು ಮಾಡ್ತೀನಿ, FFUನ
ಫಾರ್ಮೇಟ್ ಮಾಡ್ತಾ ಇದ್ದೀನಿ ಫ್ಯಾಕ್ಟ್ರಿ ಸೆಟ್ ವಿತ್ ಸ್ಮಾರ್ಟ್ ಎನೇಬಲ್. ಇದು ನಮ್ಮ ಬ್ಯಾಡ್ ಹೆಲ್ತ್ ಹೋಗಬೇಕು ನಮ್ಮ EMMC ಒಳಗೆ, ಅದಕ್ಕೋಸ್ಕರ ಇದನ್ನು ಮಾಡಬೇಕಾಗುತ್ತೆ. ಸೊ ಫ್ಯಾಕ್ಟ್ರಿ ಸೆಟ್ ಕರ್ನಾ ಹೈ ವಿತ್ ಸ್ಮಾರ್ಟ್ ಪ್ಯಾಚ್ ಎನೇಬಲ್ ಕೆ ಸಾಥ್. ಓಕೆ, ಸೊ ಇದಾಗಿದೆ ನಮ್ಮದು. ಅದಾದಮೇಲೆ ಒಂದ್ಸರಿ ಐಡೆಂಟಿಫಿಕೇशन ಮಾಡೋಣ. सो अपना बैड हेल्थ क्लियर हो गया क्या? देखो अपना RPM भी काउंट टू 0 हो गया प्लस 0 to 10 हेल्थ हो गया. सो बूट नाट सेट ಇದೆ. सो फर्स्ट ನಾನು EST CST फाइल इलिंदा ಕೂಡ ಹಾಕಬಹುದು. इधर से भी EST CST फाइल को डाल सकते हैं. नहीं तो अपने पास रीड किया हुआ फाइल जो है EST CST हमने रखा था उसी को हम राइट करेंगे. पहले क्या करेंगे, बूट को राइट करेंगे, किधर से बूट होना करके कर सकते. ಸೊ ಐಸಾ ಕಾಮ್ आप भी सीख सकते हैं. आ जाए SGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SGT ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂग ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಸೊ ಇದಾದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, RPM ಕೀನ ರೈಟ್ ಮಾಡ್ತೀನಿ. ये होने के बाद जो है RPM की को क्या कर रहा हूँ, मैंने राइट कर रहा हूँ. RPM की अपना राइट हो गया. उसके बाद जो है RPM भी हमने रीड किया था ना, काउंटर 0 जो है उसी को भी राइट करेंगे. ಸೊ RPM भी ನಾವೇನು ರೀಡ್ ಮಾಡಿದ್ವಿ ಅದರ ಕೌಂಟ್ರು 0 ಇತ್ತು, ಅದನ್ನು ಕೂಡ ನಮ್ಮ ಹತ್ರ ಬ್ಯಾಕಪ್ ತೊಗೊಂಡಿದ್ದೀವಿ RPM. ಸೊ ಅದನ್ನು ಕೂಡ ನಾವೇನು ಮಾಡ್ತಾಯಿದ್ದೀನಿ, ಇಲ್ಲಿ ರೈಟ್ ಮಾಡ್ತಾಯಿದ್ದೀನಿ. ಟೋಟಲಿ ನಮ್ಮದು RPM ಕೀ ರೈಟ್ ಆಯಿತು, RPM ರೈಟ್ ಆಯಿತು, ಬೂಟ್ ಕಾನ್ಫಿಗರ್ EST CST ಫೈಲ್ ರೈಟ್ ಆಯಿತು. ಓಕೆ, ಸೊ ಇದಾದಮೇಲೆ ನಾವು ತೊಗೊಂಡಿರೋದು ಬೂಟ್ A, ಬೂಟ್ B ಮತ್ತು यूज़र डेटा 32 GB ಅಥವಾ 32 GB का यूज़र डेटा पूरा के पूरा लिया था, पूरा मैंने राइट किया. सो टाइम लगता है इसलिए मैंने थोड़ा सा स्किप किया हुआ है. सो रीड राइट करने में थोड़ा सा टाइम लगता है. ऐसा काम आपको सीखना चाहे तो EMMC UFS वर्क का, EMC चेंज UFS चेंज का वर्क सीखना चाहे तो हमसे नीचे आने वाले नंबर से कांटेक्ट कर सकते हैं. अभी देखेंगे सेट ऑन होता है या क्या विथ डेटा. ಇವಾಗ ನಾವು EMMC ಏನು ಮಾಡಿದ್ವಿ, ಕೂರಿಸಿದ್ವಿ ಕನ್ನಡ. ಸೊ ನೋಡೋಣ ಸೆಟ್ಟು ಆನ್ ಆಗುತ್ತಾ ಇಲ್ವಾ ಏನು ಅಂತ. ಒಂದು ವಿತ್ डाटा ऑन ಆಗಬೇಕು. सो अपना विथ डाटा ऑन होना चाहिए. सो देखेंगे डाटा ऑन होता है या नहीं होता. ऑन करने का कोशिश करता हूँ मैं, क्या हो गया देखेंगे. ಏನು देखो ಒಂದ್ಸರಿ ಆನ್ ಆಗಿ ಆಫ್ ಆಯಿತು. ಮತ್ತೊಂದ್ಸರಿ ಬ್ಯಾಟ್ರಿ ತೆಗೆದು ಹಾಕ್ತೀನಿ. एक बार ऑन होके ऑफ हो गया. ನೋಡೋಣ ಫ್ರೆಂಡ್ಸ್, ಸೆಟ್ ಆನ್ ಆಗ್ತಾ ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಆನ್ ಆಗ್ಲಿಕ್ಕೆ, ಯಾಕಂದ್ರೆ ನಾವು ಪ್ರೋಗ್ರಾಮಿಂಗ್ ಮಾಡಿದೀವಲ್ವಾ. ಸೊ ಸೆಕೆಂಡ್ ಲೋಗೋನು ಬಂತು ಆಲ್ರೆಡಿ. ಸೊ ಸೆಕೆಂಡ್ ಲೋಗೋನು ಬಂತು. ವಿತ್ ಡಾಟಾ ಬರುತ್ತಾ ಅನ್ನೋದನ್ನ ನೋಡೋದು ಇಂಪಾರ್ಟೆಂಟ್ ಇದೆ. ಸೊ विथ डाटा आधा क्या करके चेक करेंगे क्योंकि ना एक्टमाइज हो रहा है नीचे वाले. ಸೊ ಕೆಳಗೆ ಏನಾಗ್ತಾ ಇದೆ, एक्टमाइज ಆಗ್ತಾ ಇದೆ. ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ SGT मोबाइल रिपेयर एंड ट्रेनिंग इंस्टीट्यूट बैंगलोर. आप भी ऐसा काम सीख सकते हैं. आ जाए SGT मोबाइल रिपेयर एंड ट्रेनिंग इंस्टीट्यूट बैंगलोर. ಸೊ ಇಲ್ಲಿ ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಎರಡೂ ಹೇಳ್ಕೊಳ್ಳಲಾಗುತ್ತೆ. EMMC ಪ್ರೋಗ್ರಾಮಿಂಗ್, UFS ಪ್ರೋಗ್ರಾಮಿಂಗ್ ವಿತ್ F64 ಬಾಕ್ಸ್. ಮತ್ತೆ ಯಾರು ಫಸ್ಟ್ ಟೈಮ್ CPU ಮಾಡಿಲ್ಲ, ಸೊ ನನಗೇನು ಗೊತ್ತೇ ಇಲ್ಲ ಅನ್ನೋರು ಕೂಡ ಬಂದು ನಮ್ಮ ಹತ್ರ ಕೆಲಸನ ಕಲಿಬಹುದು. ಅವ್ರ ಕೈಲೇ CPU, EMMC ಎಲ್ಲ IC ಗಳನ್ನು ರಿಬಾಲ್ ಮಾಡಿಸಿ ಸೆಟ್ನ ಅವ್ರ ಕೈಲೇ ಆನ್ ಮಾಡಿಸಲಾಗುತ್ತೆ. ಸೊ ನೋಡೋಣ, ಒಂದು 2 ನಿಮಿಷ ಆಗುತ್ತೆ ಇದು ಸೆಟ್ ಫುಲ್ ಆನ್ ಆಗೋಕ್ಕೆ, ಯಾಕಂದ್ರೆ ನಮ್ದು ಆಕ್ಟಮೈಸ್ ಆಗ್ತಾ ಇದೆ ಸೆಟ್. ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ನಾವು ಇದನ್ನ ಪ್ರೋಗ್ರಾಮ್ ಮಾಡಿದ್ವಿ, ಹೌದಾ. ಸೊ ಒಂದಲ್ಲ, ಇದರಲ್ಲಿ ಪ್ರಾಕ್ಟಿಕಲ್ ಇರುತ್ತೆ, ಪ್ಲಸ್ EMMC ಪ್ರೋಗ್ರಾಮಿಂಗ್ ಇರುತ್ತೆ, ಪ್ಲಸ್ ಸ್ಕೀಮ್ಯಾಟಿಕ್ ಇರುತ್ತೆ, ಪ್ಲಸ್ 6 ಪೋರ್ಟ್ ರೀಡಿಂಗ್ ಇರುತ್ತೆ, ಪ್ಲಸ್ ನೋಡಿ ಸೆಟ್ ಫುಲ್ ಆನ್ ಆಯ್ತು ವಿತ್ ಡೇಟಾ DC ಪವರ್ ಸಪ್ಲೈ ರೀಡಿಂಗ್ ಮುಖಾಂತರ ಯಾವ ತರ ಡೆಡ್ ಬೂಟ್ ರಿಪೇರ್. ಸೊ ಅವ್ರು ಕೊಟ್ಟಿರೋ ಲಾಕ್ ಕೂಡ ಇದೆ, ಹಂಗೇನೆ ಕಾಣಿಸ್ತಾ ಇದೆ. ಅವ್ರು ಕೊಟ್ಟಿರುವ ಲಾಕ್ ಕೂಡ ಹಾಗೆ ಇದೆ. ಕಸ್ಟಮರ್ ಡೇಟಾ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ನೋಡಿ, ಕಸ್ಟಮರ್ ಡೇಟಾ ಸಮೇತ ಇದೇನಾಗಿದೆ ನಮಗೆ ರಿಕವರ್ ಆಗಿದೆ. ಫುಲ್ 32 GB ಇತ್ತು, 32 GB ना फुल रीड ಮಾಡಿದ್ವಿ ನಾವು. 32 को 32 फुल रीड करके राइट कर लिया मैंने प्रोग्रामिंग करके. फुल सेट क्या हो गया, विथ डेटा के साथ सेट क्या हो गया, ऑन हो गया. ऐसा वीडियो देखना चाहे तो मेरा ಚಾನಲ್ को ಸಬ್ಸ್ಕ್ರೈಬ್ कर लीजिए. ಇದೇ ತರ ವಿಡಿಯೋ ನೀವು ನೋಡಬೇಕು ಅನ್ನಂಗಿದ್ರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.